episode is a tribute to our Mysore Maharaja Krishnaraja ಒಡೆಯರ್. ಸರ್ ವಿಶ್ವೇಶ್ವರಯ್ಯ ಅವರು 1916 ಮೇ 8ಗೆ ಮೈಸೂರು ಚೇಂಬರ್ ಆಫ್ ಕಾಮರ್ಸ್ ಅಂತ ಸ್ಥಾಪನೆ ಮಾಡ್ತಾರೆ. ಎಷ್ಟು ಪವರ್ಫುಲ್ ಆಗಿ ಬೆಳೆದಿದೆ ಅಂದ್ರೆ ಅದು ಅಪೆಕ್ಸ್ ಬಾಡಿ ಕನ್ವರ್ಟ್ ಆಗುತ್ತೆ FKCCA ಅಂತ. ಅವ್ರು ಏನು ಉದ್ದೇಶದಿಂದ ಸ್ಥಾಪನೆ ಮಾಡಿದ್ರು ಅದು ನಿಜವಾಗ್ಲೂ ಫುಲ್ಫಿಲ್ ಆಗ್ತಿದ್ಯಾ ಇವತ್ತು? ಚೇಂಬರ್ ಉದ್ದೇಶ ಏನು? ಟು ಡೆವಲಪ್ ಇಂಡಸ್ಟ್ರಿ ಇನ್ ಕರ್ನಾಟಕ. ಹೇಳೋದಕ್ಕೆ ಸ್ಟೇಟ್ಮೆಂಟ್ ಚೆನ್ನಾಗಿರ್ತೈತೆ, ರಿಯಾಲಿಟಿ ನಿಮಗೂ ಗೊತ್ತು ನನಗೂ ಗೊತ್ತು. ಗೌರ್ಮೆಂಟಲ್ಲಿ ಈಸಿಯಾಗಿ ಏನೂ ಆಗಲ್ಲ. ವಾಟ್ ಆರ್ ಆಲ್ ದಿ ಚಾಲೆಂಜಸ್ ನಾವು ಇವಾಗ ಇಂಡಸ್ಟ್ರಿ ಫೇಸ್ ಮಾಡ್ತಾ ಇದೆ, ಎಸ್ಪೆಷಲಿ MSMEs. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತ ಒಂದು ಬುಕ್ ನಾವು ಗೌರ್ಮೆಂಟ್ಗೆ ಕೊಟ್ಟಿದ್ವಿ. ನಮ್ಮ ಪುಣ್ಯಕ್ಕೆ ಇವಾಗಿನ ಮುಖ್ಯಮಂತ್ರಿಗಳು ಈಸ್ ಎ ಬಿಸ್ನೆಸ್ ಮ್ಯಾನ್. ಬ್ಯಾಂಗ್ಳೂರ್ APMCಯನ್ನು ಒಂದು ಮಾಡೆಲ್ APMCಯನ್ನಾಗಿ ಮಾಡಬೇಕು ಅನ್ನೋ ಒಂದು ಕನಸಿದೆ. ಈಗಿನ ಜನರೇಷನ್ ಇಂಡಸ್ಟ್ರಿ ಬರೋದಕ್ಕೆ ಎದುರುತ್ತಾರೆ. ನಮಗೆ ಪೇಷನ್ಸ್ ಇತ್ತು, ಪರ್ಸ್ಯೂರೆನ್ಸ್ ಇತ್ತು. ಈಗಿನ ಜನರೇಷನ್ ಇಲ್ಲ. ಇವತ್ತು 30 ಸೆಕೆಂಡ್ಸ್ ಮೇಲೆ ರೀಲೇ ನೋಡಲ್ಲ. ಇವ್ರಿಗೆ ಇಂಡಸ್ಟ್ರಿ ಮಾಡಬೇಕು ಅಂದ್ರೆ ತುಂಬಾ ಚಾಲೆಂಜಸ್ ಇರುತ್ತೆ. ರಾಜ್ಯದಲ್ಲಿ ನಮ್ಮ ದೇಶದಲ್ಲೇ ನಾವು ವ್ಯಾಪಾರವನ್ನು ಸೀಮಿತ ಇಟ್ಕೊಂಡಿದ್ವಿ. ಇವತ್ತು ಎಲ್ಲರೂ ರಫ್ತುಗಳಿಗೆ ಹೋಗ್ತಾರೆ, ಎಕ್ಸ್ಪೋರ್ಟ್ಗೆ ಹೋಗ್ತಾ ಇದ್ದಾರೆ. ಇವತ್ತು ಏರೋಸ್ಪೇಸ್ ಪಾರ್ಟ್ಸು, ಡಿಫೆನ್ಸು, ಟೆಕ್ನಾಲಜೀಸ್ ಬರ್ತಾ ಇದೆ. ಈಗ ಎಲ್ಲದರಲ್ಲೂ ನಮ್ಮದರಲ್ಲಿ ಮುಂದುವರೆದಿದೆ. ನಮಸ್ತೆ ಆಯುಷ್. GWC ಲೀಡರ್ ಸ್ಟಾಕ್ಗೆ ತಮ್ಗೆಲ್ರಿಗೂ ಸ್ವಾಗತ. ಇವತ್ತಿನ ಎಪಿಸೋಡ್ ಇಟ್ಸ್ ಎ ಟ್ರಿಬ್ಯೂಟ್ ಟು ಅವರ್ ಮೈಸೂರು ಮಹಾರಾಜ ಕೃಷ್ಣರಾಜ ಒಡೆಯರ್. ಇದೇ ಆಗಸ್ಟ್ 3ನೇ ತಾರೀಕು ಅವರ ಒಂದು ಪುಣ್ಯತಿಥಿಯಾಗಿದೆ. ಏನು ಅವರಿಂದ ಕಲಿಬಹುದು ಅಂದ್ರೆ 56 ವರ್ಷದಲ್ಲಿ ಏನೇನು ಸಾಧನೆ ಮಾಡಿದ್ರು ಅನ್ನೋದು ಪ್ರತಿಯೊಬ್ಬರನ್ನು ಕಲಿಬೇಕಾಗಿರುವಂತ ವಿಚಾರ. ಯಾಕೆ ಈ ವಿಷಯನ ಅವ್ರಿಗೆ ಟ್ರಿಬ್ಯೂಟ್ ಮಾಡ್ತಾ ಇದ್ದೇನೆ ಅಂದ್ರೆ, ಇನ್ನೊಬ್ರು ವಿಷನರಿ ಲೆಜೆಂಡರಿ ಸರ್ ವಿಶ್ವೇಶ್ವರಯ್ಯ ಅವರು 1916 ಮೇ 8ಗೆ ಮೈಸೂರು ಚೇಂಬರ್ ಆಫ್ ಕಾಮರ್ಸ್ ಅಂತ ಸ್ಥಾಪನೆ ಮಾಡ್ತಾರೆ. ಅವ್ರ ಇಂಟೆನ್ಷನ್ ನೋಡಿ ಎಷ್ಟು ಪವರ್ಫುಲ್ ಆಗಿ ಬೆಳೆದಿದೆ ಅಂದ್ರೆ ಅದು ಅಪೆಕ್ಸ್ ಬಾಡಿ ಕನ್ವರ್ಟ್ ಆಗುತ್ತೆ FKCCA ಅಂತ. 110 ವರ್ಷ ಲೆಗಸಿ. ಇವತ್ತಿನ ಲೀಡರ್ ಸ್ಟಾಕ್ ಇವರ ಕಾಂಟ್ರಿಬ್ಯೂಷನ್ FKCCA ಅಪಾರವಾದದಿದೆ. 4 ಜನ ಲೀಡರ್ಸ್ ಇದ್ದಾರೆ ನನ್ನ ಜೊತೆಲಿ ಇವತ್ತು. ಒಬ್ರೊಬ್ರದ್ದು ಅವ್ರದೇ ಆದಂತ ಒಂದು ಅಚೀವ್ಮೆಂಟ್ ಅಪಾರವಾಗಿದೆ. ಒಬ್ರೊಬ್ಬರನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಮೊದಲನೇದಾಗಿ R. ಶಿವಕುಮಾರ್ ಅಂತ. ಈಸ್ ದಿ ಪಾಸ್ಟ್ ಪ್ರೆಸಿಡೆಂಟ್. 2013-14 ಅವರು ಪ್ರೆಸಿಡೆಂಟ್ ಆಗಿದ್ರು. ಡೇರಿಂಗ್, ಡೈನಮಿಕ್, ಇಂಪಾಸಿಬಲ್ ಅನ್ನೋದು ಅವ್ರ ಡಿಕ್ಷನರಿಲೇ ಇಲ್ಲ. ದ ಮೋಸ್ಟ್ ಆಕ್ಟಿವ್ ಪಾಸ್ಟ್ ಪ್ರೆಸಿಡೆಂಟ್ ಆಗಿ ಅವ್ರನ್ನ ಸರ್ವಿಸ್ ನ ರೆಂಡರ್ ಮಾಡ್ತಿದ್ದಾರೆ. R. ಶಿವಕುಮಾರ್ ಸರ್, ತಮಗೆ ಸ್ವಾಗತ. ನಮಸ್ಕಾರ. ನಮ್ಮ ಗ್ಲೋಬಲ್ ವೆಲ್ಬಿಂಗ್ ಕಾನ್ಫರೆನ್ಸ್ ವುಮೆನ್ ವೆಲ್ಬಿಂಗ್ ಅಂಬಾಸಿಡರ್ ಆಗಿ ನಾವು ಅನೌನ್ಸ್ ಮಾಡಿದ್ದೀವಿ. ಏನ್ ಹೆಮ್ಮೆಯ ವಿಚಾರ ಅಂದ್ರೆ ಇತಿಹಾಸ ಕ್ರಿಯೇಟ್ ಮಾಡೋದು ಈ ವರ್ಷ ಫಸ್ಟ್ ವುಮೆನ್ ಪ್ರೆಸಿಡೆಂಟ್ ಆಗಿ ನಮ್ಮ ಮಿಸಸ್ ಉಮಾರೆಡ್ಡಿ ಅವರು ಅದ್ಭುತವಾಗಿ ಸಾಧನೆಯನ್ನು ಮಾಡ್ತಿದ್ದಾರೆ. ಮೇಡಮ್, ತಮಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಇನ್ನೊಬ್ರು ನೆಕ್ಸ್ಟ್ ಇಯರ್ ಪ್ರೆಸಿಡೆಂಟ್ ಆಗ್ತಿರುವಂತವ್ರು, ಪ್ರೆಸಿಡೆಂಟ್ ಎಲೆಕ್ಟ್. ಅವರು ಅಗ್ರಿಕಲ್ಚರ್ ಸೆಕ್ಟರ್ ಅಲ್ಲಿ ಅದ್ಭುತವಾದ ಸಾಧನೆ ಮಾಡಿದ್ದಾರೆ. APMC ಅವ್ರ ಹೆಸರು ಗೊತ್ತಿಲ್ಲದಿರೋರಿಲ್ಲ. ಅವ್ರದೇ ಒಂದು ಛಾಪ್ ಅಂತ ಮಾಡಿದ್ದಾರೆ. ನಮ್ ಜೊತೆ ಇನ್ನೊಬ್ರು ಇರೋರು ಶ್ರೀ T. ಸಾಯಿರಾಮ್ ಪ್ರಸಾದ್ ಅವರು. ಸರ್ ನಮಸ್ತೆ. ಇನ್ನೊಬ್ರು ಆಸಿಯಾದಲ್ಲಿ ಪಾಸ್ಟ್ ಪ್ರೆಸಿಡೆಂಟ್ ಆಗಿ ರಿಚ್ ಎಕ್ಸ್ಪೀರಿಯನ್ಸ್ ಇದೆ ಇಂಡಸ್ಟ್ರಿ ವಿಚಾರದಲ್ಲಿ. ಸಾಯಿರಾಮ್ ಪ್ರಸಾದ್ ಆದ್ಮೇಲೆ ನೆಕ್ಸ್ಟ್ ಎಲೆಕ್ಟ್ ಆಗ್ತಿರುವಂತವ್ರು ಪ್ರೆಸಿಡೆಂಟ್ ಆಗಿ ಮಿಸ್ಟರ್ BP ಶಶಿಧರ್ ಅವರು. ಸರ್, ತಮಗೆ ಸ್ವಾಗತ. ನಮಸ್ಕಾರ ಸರ್, ಮೊದಲನೇದಾಗಿ ತಮಗೆ R. ಶಿವಕುಮಾರ್ ಸರ್ಗೆ ಒಂದು ನನ್ನ ಪ್ರಶ್ನೆ. FKCCA ಏನಕ್ಕೆ ಸ್ಥಾಪನೆ ಆಯ್ತು? ಆ ಜರ್ನಿ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಹೇಳ್ಬೇಕು. ಆ ಕಾಲದಲ್ಲಿ ಸರ್ ವಿಶ್ವೇಶ್ವರಯ್ಯನವರು ಒಂದು ಟ್ರೇಡ್ ಅಂಡ್ ಕಾಮರ್ಸ್ ಮೊದಲನೇದು ಸ್ಟಾರ್ಟ್ ಮಾಡಿದ್ದು ಟ್ರೇಡರ್ಸ್ಗೋಸ್ಕರ, ಬೆಂಗಳೂರಿನ ಟ್ರೇಡರ್ಸ್ಗೋಸ್ಕರ ಈ ಒಂದು ಸಂಸ್ಥೆ ಸ್ಟಾರ್ಟ್ ಆಯ್ತು. ಉದ್ದೇಶ ಇಷ್ಟೇ, ಟ್ರೇಡಿಂಗ್ ಕಮ್ಯುನಿಟಿನ ಸರ್ವಿಸ್ ಮಾಡಿ ಅದನ್ನ ಬೇರೆ ದೇಶಗಳಲ್ಲಿ ಯಾವ ತರ ವಾಣಿಜ್ಯ ಸಂಸ್ಥೆಗಳಿದೆ ಅದ್ರ ನಿಟ್ಟಿನಲ್ಲಿ ನಡೆಸ್ಕೊಂಡು ಹೋಗ್ಬೇಕು ಅನ್ನೋ ಉದ್ದೇಶದಿಂದ ಈ ಸಂಸ್ಥೆ ಸ್ಟಾರ್ಟ್ ಆಯಿತು. ಆವಾಗ ಮೈಸೂರು ವಾಣಿಜ್ಯ ಸಂಸ್ಥೆ ಆಗಿತ್ತು. ಹಾಗಾಗಿ 1916ರಿಂದ ಸ್ಟಾರ್ಟ್ ಆಗಿ ಈಗ 110 ವರ್ಷ ಆಗಿದೆ. ನೀವು ಈಗಾಗಲೇ ಹೇಳ್ದಂಗೆ ಉದ್ದೇಶ ಇಷ್ಟೇ, ರಾಜ್ಯದ ಕೈಗಾರಿಕಾ ಸಂಸ್ಥೆಗಳಾಗಿರ್ಬೋದು, ಉದ್ಯಮಿಗಳಾಗಿರ್ಬೋದು, ಅಥವಾ ಇತರ ಸರ್ವಿಸ್ ಸೆಕ್ಟರ್ಸ್ ಮತ್ತೆ ಎಲ್ಲಾ ಸೆಕ್ಟರ್ಸ್ನು ಒಂದ್ ಕಡೆ ಸೇರಿಸಿ ಅದರ ಆಗುವಗಳನ್ನ ಕುರಿತು ಚರ್ಚೆ ಮಾಡಿ ಸರ್ಕಾರದ ಜೊತೆ ಒಳ್ಳೆ ಒಡನಾಟ ಇಟ್ಕೊಂಡು ಟ್ರೇಡ್ ಇಂಡಸ್ಟ್ರಿಗೆ ಸರ್ವಿಸ್ ಒಳ್ಳೇದಾಗಲಿ ಉದ್ದೇಶದಿಂದ ಈ ಸ್ಥಾಪನೆ ಮಾಡಿತ್ತು. ಮೇಡಮ್, ಇತಿಹಾಸ ಕ್ರಿಯೇಟ್ ಮಾಡಿಬಿಟ್ಟಿದ್ರು. ಫಸ್ಟ್ ವುಮೆನ್ ಪ್ರೆಸಿಡೆಂಟ್ ಆಗಿ ಯಾಕೆ ಇಷ್ಟು ಲೇಟ್ ಆಯ್ತು? ತಾವು ವುಮೆನ್ ಪ್ರೆಸಿಡೆಂಟ್ ಆಗಿ ಏನು ಸಾಧನೆ ಇಲ್ಲಿವರೆಗೂ ಮಾಡಿದ್ದಾರೆ, ದಯವಿಟ್ಟು ಹೇಳಿ. ಈ ಇತಿಹಾಸನಲ್ಲಿ ನಾನೇ 22 ವರ್ಷ ನಾನು ಚೇಂಬರ್ನಲ್ಲಿ ವೇರಿಯಸ್ ಪೊಸಿಷನ್ಸ್, ಚೇರ್ಪರ್ಸನ್. ನಮ್ಮದು ಸಾಕಷ್ಟು ಕಮಿಟೀಸ್ ಇರುತ್ತೆ. ಆ ಸಾಕಷ್ಟು ಕಮಿಟೀಸ್ನಲ್ಲಿ ಮಂಥನ್ ಇರಲಿ, ನಮ್ಮದು ಇನೋವೇಷನ್ ಎಕ್ಸಲೆನ್ಸ್ ಇರಲಿ, ಇಂಟರ್ನ್ಯಾಷನಲ್ ಅಫೇರ್ಸ್ ಇರಲಿ, ವಿಮೆನ್ ಆಂಟ್ರಪ್ರಿನರ್ಸ್ ಕಮಿಟಿಲಿ
ಈ 22 ವರ್ಷ ಪ್ರತಿ ವರ್ಷ ಯಾವುದೋ ಒಂದು ಚೇರ್ಮನ್ಶಿಪ್ ತಗೊಂಡ್ಬಿಟ್ಟು ಯಾವುದೋ ಒಂದು ಕಾರ್ಯಕ್ರಮ ಮಾಡ್ಕೊತಾ ಬರ್ತಾ ಇದೆ. ಅದು ಒಂದು ಲೀಡರ್ಶಿಪ್ ಪೊಸಿಷನ್ ತಗೋಬೇಕಂದ್ರೆ ಒಂದು ಯು ಹ್ಯಾವ್ ಟು ಬಿ ಪ್ರಿಪೇರ್ಡ್, ರೆಡಿ ಇರಬೇಕು. ಆ್ಯಂಡ್ ಇಟ್ ಟುಕ್ ಸಮ್ ಟೈಮ್. ಫೈನಲಿ ಇನ್ 2026 ಒಂದು ಆಪರ್ಚುನಿಟಿ ಸಿಕ್ಕಿದೆ. 3 years ಬ್ಯಾಕ್ ನಾನು ವೈಸ್ ಪ್ರೆಸಿಡೆಂಟ್ ಆಗಿ ಎಲೆಕ್ಟ್ ಆಗಿದೆ, ಆಮೇಲೆ ಎಲಿವೇಟ್ ಆಗಿದೆ ಸೀನಿಯರ್ ವೈಸ್ ಪ್ರೆಸಿಡೆಂಟ್. ಈ ವರ್ಷ ನಾನು ಪ್ರೆಸಿಡೆಂಟ್ ಆಗಿ ಆ್ಯಂಡ್ ಐ ಫೀಲ್ ಹಂಬಲ್ಡ್. ಇದು ಒಂದು ಆನರ್ ಆ್ಯಂಡ್ ಪ್ರಿವಿಲೇಜ್. ಯಾಕಂದರೆ ಸರ್ ಎಂ ವಿಶ್ವೇಶ್ವರಯ್ಯ, ಐ ಥಿಂಕ್ ಅವರು ನನಗೆ UVC-ನಲ್ಲಿ ಓದಿರೋದು. ಐ ಡಿಡ್ ಮೈ ಇಂಜಿನಿಯರಿಂಗ್ ಇನ್ ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಕಾಲೇಜ್. ಅದು ಸ್ಥಾಪಿಸಿರೋದು ಫಸ್ಟ್ ಇಂಡಿಯನ್ ಇಂಜಿನಿಯರಿಂಗ್ ಕಾಲೇಜ್ ಸ್ಥಾಪಿಸಿರೋದು ಸರ್ ಎಂ ವಿಶ್ವೇಶ್ವರಯ್ಯ. ಹಾಗೆ ಇಲ್ಲಿ ಫೆಡರೇಷನ್ ಆಫ್ ಕರ್ನಾಟಕ ಚೇಂಬರ್ಸ್ ಆಫ್ ಕಾಮರ್ಸ್ ಸ್ಥಾಪಿಸಿರೋದು. ವಾಟ್ ಅ ವಿಷನರಿ ಲೀಡರ್ ಅವರಿರಬೇಕು. ಆ ಕಾಲನಲ್ಲಿ 110 ವರ್ಷ ಹಿಂಬಾಗೆ ಯೋಚಿಸಿರೋದು ಇವತ್ತಿಗೂ ರೆಲೆವೆಂಟ್ ಆಗಿದೆ. ಸೊ ಅದೇ ದಾರಿನಲ್ಲಿ ನೋಡಿದ್ರೆ ವಿ ಆರ್ ವೆರಿ ಸ್ಮಾಲ್, ಬಟ್ ಆ ಲೆಗಸಿಗೆ ಒಂದು ಆಪರ್ಚುನಿಟಿ ಸಿಕ್ಕಿದೆ ಅಂತ ಅದು ಒಂದು ದೊಡ್ಡ ಆನರ್ ಆ್ಯಂಡ್ ಅ ಪ್ರಿವಿಲೇಜ್. ಈ ವರ್ಷ ಸಾಕಷ್ಟು ನಮ್ಮದೇ ಚೇಂಬರ್ನಲ್ಲಿ ಫ್ಲ್ಯಾಗ್ಶಿಪ್ ಇವೆಂಟ್ಸ್ ಅಂತ ನಾವು ಕಂಡಕ್ಟ್ ಮಾಡ್ತೀವಿ. ಮಂಥನ್ ಅಂತ ಇದೆ, ಆಮೇಲೆ ವಿಮೆನ್ ಆಂಟರ್ಪ್ರಿನರ್ಸ್ ಡೇ ಸೆಲೆಬ್ರೇಟ್ ಮಾಡ್ತೀವಿ, ರಾಜ್ಯೋತ್ಸವ ಸೆಲೆಬ್ರೇಷನ್ ಮಾಡಿದ್ವಿ ಈ ಸತಿ. ಮತ್ತು ನಾವು ವಿ ಡೂ ಮಂಥನ್ ಇಸ್ ಸ್ಟೂಡೆಂಟ್ಸ್ಗೆ ಬೇಕಾಗಿರೋದು. ಆಮೇಲೆ ನಮ್ಮದು ಒಂದು ಗ್ಲೋಬಲ್ MSME ಕಾನ್ಕ್ಲೇವ್ ಅಂತ ಮಾಡಿದ್ವಿ. ಫಸ್ಟ್ ಟೈಮು ಚೇಂಬರ್ನಲ್ಲಿ ಅಗ್ರಿಟೆಕ್ ಸಮಿಟ್ ಅಂತ ಮಾಡಿದ್ವಿ. ಯಾವಾಗಲೂ ಅಗ್ರಿ ಅಂದರೆ ಆಯುಷ್ ಟಿವಿಗೆ ಭಾಳ ಕನೆಕ್ಟ್ ಆಗಿರೋದು, ನಿಮ್ಮ ಜೊತೆನಲ್ಲಿ ಕನೆಕ್ಟ್ ಆಗಿರೋದು ಅಗ್ರಿನಲ್ಲಿ. ಅಗ್ರಿ ಜನರಲಿ ನಾವು ಫಾರ್ಮರ್ಸ್ಗೆ ಅನ್ಕೊಂತೀವಿ, ಬಟ್ ಫಾರ್ಮರ್ಸ್ ಆರ್ ಆಲ್ಸೋ ಆಂಟರ್ಪ್ರಿನರ್ಸ್ ಅಂತ ತೋರ್ಸೋಕ್ಕೆ ಅಗ್ರಿಪ್ರೆನರ್ಸ್ ಅಂತ ಒಂದು ಪೊಸಿಷನ್ ಕೊಟ್ಟು ಒಂದು ದೊಡ್ಡ ಮಟ್ಟಕ್ಕೆ ನಾವು ಪ್ಯಾಲೇಸ್ ಗ್ರೌಂಡ್ಸ್ನಲ್ಲಿ 3 ದಿವಸ ಕಾರ್ಯಕ್ರಮ ಮಾಡಿ ಎಕ್ಸಿಬಿಷನ್ಸ್ ಎಲ್ಲ ಮಾಡಿ ಅದಕ್ಕೆ ಒಂದು ಸ್ಥಾನ ಈ ಸತಿ ಶುರು ಮಾಡಿದ್ವಿ. ಅದು ಮುಂದಕ್ಕೆ ಹೋಗಬೇಕು. ಅದೇ ಥರ ನೆಕ್ಸ್ಟ್ ಬರ್ತಾ ಇರೋದು ಈ ತಿಂಗಳಿನಲ್ಲಿ 25th ಇಂಡಸ್ಟ್ರಿ ಇನ್ಸ್ಟಿಟ್ಯೂಷನ್ ಕಾನ್ಫ್ಲುಯೆನ್ಸ್, ಲೀಡರ್ಸ್ ಕಾನ್ಫ್ಲುಯೆನ್ಸ್ ಅಂತ ಮಾಡ್ತಾ ಇದ್ವಿ. ಇಂಡಸ್ಟ್ರಿ ಅವರು, ನಾವು ಯಾವುದೇ ಇಂಡಸ್ಟ್ರಿಗೆ ಹೋದರೆ ದೇಸೆ ಯಾರು ಜನ ಇಲ್ಲ, ನಮಗೆ ಸಿಗ್ತಾ ಇಲ್ಲ, ದೇ ಆರ್ ನಾಟ್ ಸ್ಕಿಲ್ ರೆಡಿ ಅಂತಾರೆ. ಇನ್ಸ್ಟಿಟ್ಯೂಷನ್ಸ್ಗೆ ಹೋದರೆ ಸ್ಟೂಡೆಂಟ್ಸ್ಗೆ ಕೆಲಸ ಸಿಗ್ತಾ ಇಲ್ಲ ಅಂತ. ಇವರಿಬ್ಬರು ಆರ್ಗನೈಸೇಷನ್ ಒಂದೇ ಪ್ಲ್ಯಾಟ್ಫಾರ್ಮ್ನಲ್ಲಿ ತೊಗೊಂಡ್ಬಂದು ಒಂದು ಕಾರ್ಯಕ್ರಮ ಅಂತ ಪ್ಲ್ಯಾನ್ ಮಾಡ್ತೀವಿ. ಸೊ ಸಮಥಿಂಗ್ ಡಿಫ್ರೆಂಟ್ ಫ್ರಮ್ ದ ರೆಗ್ಯುಲರ್. ಅದೇ ಮುಂದಕ್ಕೆ ಹೋದರೆ ಇಂಡಸ್ಟ್ರಿ ಇನ್ಸ್ಟಿಟ್ಯೂಷನ್ ಬ್ರಿಡ್ಜ್ ಇದೆಯಲ್ಲ, ಅದು ಗ್ಯಾಪ್ ಕಡಿಮೆ ಆಗಿ ಮುಂದಕ್ಕೆ ಹೋಗುತ್ತೆ. ಅದೇ ಥರ ಸಾಕಷ್ಟು ನಮ್ಮದು ರೆಗ್ಯುಲರ್ ಪ್ರೋಗ್ರಾಮ್ಸ್ ಇರುತ್ತೆ, GST ಇರುತ್ತೆ, ಇಂಡೈರೆಕ್ಟ್ ಟ್ಯಾಕ್ಸಸ್ ಇರುತ್ತೆ. ಏನೇ ಚೇಂಜಸ್ ಇದೆ ಪಾಲಿಸಿ, ವಾಣಿಜ್ಯ ಮತ್ತು ಕೈಗಾರಿಕೆ ಮಹಾಸಂಸ್ಥೆ ಇದು ಮೂಲ ಕರ್ತವ್ಯ ಏನಂದರೆ, ಒಬ್ಜೆಕ್ಟಿವ್ ಏನಂದರೆ ಪಾಲಿಸಿ ಅಡ್ವೊಕಸಿ ವಿತ್ ದ ಗೌರ್ಮೆಂಟ್. ಅದಕ್ಕೆ ಬೇಕಾಗಿರೋದು ಏನೇನು ಚೇಂಜಸ್ ಆಗುತ್ತೋ ಅದು ಡಿಸ್ಕಷನ್ಸ್ ಮಾಡ್ತಾನೆ ಇರ್ತೀವಿ. ಸಾಕಷ್ಟು ಪ್ರೋಗ್ರಾಮ್ಸ್ ಆಗ್ತಾ ಇರುತ್ತೆ. ನಮ್ಮಲ್ಲಿ 34 ಚೇರ್ಮನ್ಸ್ ಇದ್ದಾರೆ ಕಮಿಟಿನಲ್ಲಿ. ಒಬ್ರೊಬ್ರು ಒಂದೊಂದು ಚೇರ್ಮನ್ಶಿಪ್ ತೊಗೊತಾರೆ, ಅವರ ಕಾರ್ಯಕ್ರಮಗಳು ಅವರು ಕಂಡಕ್ಟ್ ಮಾಡ್ತಾರೆ. ಸೊ ವಿ ಎನ್ಶ್ಯೂರ್ ದಟ್ ಒಂದು ಅಷ್ಟು ಪ್ರೋಗ್ರಾಮ್ಸು ನಮ್ಮ ಮೆಂಬರ್ಸ್ಗೆ 4,500 ಮೆಂಬರ್ಸ್ ಡೈರೆಕ್ಟ್ ಮೆಂಬರ್ಸ್ ಇದ್ದಾರೆ, 3 ಲಕ್ಷ ಇಂಡೈರೆಕ್ಟ್ ಮೆಂಬರ್ಸ್ ಇದ್ದಾರೆ, 180 ಅಸೋಸಿಯೇಷನ್ಸು ಚೇಂಬರ್ಸ್ ನಮ್ಮ ಮೆಂಬರ್ಸು. ಇಷ್ಟು ಜನಕ್ಕೆ ರೀಚ್ ಆಗಬೇಕಂದ್ರೆ ಸಾಕಷ್ಟು ಪ್ರೋಗ್ರಾಮ್ಸ್ ಮಾಡಬೇಕು. ಆಮೇಲೆ ಸಾಕಷ್ಟು ಇನ್ಫಾರ್ಮೇಷನ್ ಹೋಗಬೇಕು. ನಮ್ಮದೇ ಪ್ರತಿ ತಿಂಗಳು ಒಂದು ಮೈಸೂರು ಕಾಮರ್ಸ್ ಅಂತ ಇದೆ, ಆ ಬುಕ್ ಪ್ರಿಂಟ್ ಮಾಡಿ 5,000 ಬುಕ್ಸ್ ನಾವು ಎಲ್ಲರಿಗೂ ಕೊಡ್ತೀವಿ, ಪ್ಲಸ್ ಆನ್ಲೈನ್ ಕಲಿಸ್ತೀವಿ. ಸರ್, ತಮಗೆ 30 ವರ್ಷ MC ಮೆಂಬರ್ ಆಗಿದ್ರೆ, ಶ್ರೀಮಂತ ಅನುಭವ ಐತೆ, ಜೊತೆಲಿ APMC ತುಂಬ ಎಕ್ಸ್ಪೆಕ್ಟೇಷನ್ ಐತೆ ನಿಮಗೆ, ಗ್ರೈನ್ ಮರ್ಚೆಂಟ್ಸ್ ಅಲ್ಲೂ ಇದ್ದೀರ ತಾವು. ನಿಮ್ಮ FKCC ಇಂದ ನೀವು ಅಧ್ಯಕ್ಷ ಆಮೇಲೆ ಏನು ಎಕ್ಸ್ಪೆಕ್ಟ್ ಮಾಡೋದು? ನಿಮ್ಮ ವಿಷನ್ ಏನಿದೆ? ವಿಷನ್ನು ಸಾಕಷ್ಟು ಇದೆ. ಈಗಾಗಲೇ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ, ಮತ್ತೆ ಮುಂದಿನ ತಿಂಗಳು ಅದನ್ನ ನಾನು ಎಕ್ಸಿಕ್ಯೂಟ್ ಮಾಡಬೇಕಂತ ಇದ್ದೀನಿ. ಈಗ DK ಶಿವಕುಮಾರ್ ಅವ್ರ ಸರ್ಕಾರ ಇರೋದ್ರಿಂದ ಅವರು ಸಾಕಷ್ಟು ರಾಜ್ಯ ಸರ್ಕಾರವನ್ನ ಅತಿ ಉನ್ನತ ತಗೊಂಡು ಹೋಗ್ಬೇಕು ಅಂತ ಅವರು ಒಂದು ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಆ ನಿರೀಕ್ಷೆಗೆ ತಕ್ಕಂಗೆ ನಮ್ಮ FKCC ಐನವರು ಸಹ ಅವರಿಗೆ ಮಾಡುವಂಥ ಒಳ್ಳೆ ಕೆಲಸಗಳಿಗೆ ಅಂದ್ಕೊಂಡಿದ್ದೀವಿ. ಗ್ರೇಟ್ ಸರ್, ತಾವು ಕಾಸ್ಯದಲ್ಲಿ ಪ್ರೆಸಿಡೆಂಟ್ ಆಗಿದ್ರಿ, ನೆಕ್ಸ್ಟ್ FKCC ಪ್ರೆಸಿಡೆಂಟ್ ಅವರು ಇವ್ರದ್ದಾದ್ಮೇಲೆ ಇಂಡಸ್ಟ್ರಿ ಅವ್ರದ್ದು ಚಾಲೆಂಜಸ್ ಏನು, ಮತ್ತು FKCC ಇಲ್ಲಿವರೆಗೂ ಅಡ್ರೆಸ್ ಮಾಡಿದೆಯಾ ನಿಮ್ಮ ಪ್ರಕಾರ? ಕಾಸ್ಯ ಒಂದು ಮ್ಯಾನುಫ್ಯಾಕ್ಚರಿಂಗ್ ಇದರಲ್ಲಿರುತ್ತೆ, ನಲ್ಲಿ ಕೈಗಾರಿಕೆಗಳಿಗೆ ಸಂಬಂಧಪಟ್ಟಂಥ ಒಂದು ಸಂಸ್ಥೆ. ಆ ಸಂಸ್ಥೆಯಲ್ಲಿ ಬರೀ ಕೈಗಾರಿಕೆಗಳ ಸಂಬಂಧಿಸಿದ ಒಂದು ವಿಷಯಗಳನ್ನಾಗಲಿ ಚಾಲೆಂಜಸ್ ಆಗಲಿ ನೋಡ್ತಾ ಇದ್ವಿ. ಯಾವಾಗ ಈ ಕರ್ನಾಟಕ ವಾಣಿಜ್ಯ ಮತ್ತು ಮಹಾಸಂಸ್ಥೆ, ಕೈಗಾರಿಕಾ ಮಹಾಸಂಸ್ಥೆ ಇದೆ, ಇದರಲ್ಲಿ ವ್ಯಾಪಾರಸ್ಥರು, ಪ್ರೊಫೆಷನಲ್ಸು, ಕೈಗಾರಿಕೆ ಸಂಬಂಧಿತ ಎಲ್ಲ ಥರದ ಒಂದು ಸೆಕ್ಟರ್ಸ್ ಇದೆ. ಹಾಗೆ ಎಲ್ಲ ಥರದ ಒಂದು ವಿಷಯಗಳನ್ನ ನಾವು ಅರ್ಥಕೋಬೇಕಾಗ್ತದೆ. ಆಲ್ರೆಡಿ ನಮಗೆ ಸುಮಾರು ವರ್ಷಗಳಿಂದ ನಮ್ಮ ಸರ್ಕಾರದಿಂದ ಆಗಲಿ
ಅಥವಾ ಆಗಲೇ ವಾಣಿಜ್ಯ ಸಂಸ್ಥೆಯ ಒಡನಾಟ ಬಹಳ ಚೆನ್ನಾಗಿದೆ. ಯಾಕಂದರೆ ಏನು ನಾವು ಒಂದು ಪಾಲಿಸಿ ಮ್ಯಾಟರ್ಸ್ ಇರ್ಬೋದು, ಅಥವಾ ಯಾವುದೇ ಒಂದು ರೂಲ್ಸ್ ಇರ್ಬೋದು, ಅಥವಾ ಯಾವುದೇ ಒಂದು ಅಮೆಂಡ್ಮೆಂಟ್ಸ್ ಆಫ್ ದ ಆ್ಯಕ್ಟ್ ಇರ್ಬೋದು, ಇದಕ್ಕೆ ನಾವು ಬೇಕಾದಂಥ ಒಂದು ವಿಷಯಗಳನ್ನ ನಮಗೆ ಏನು ರಿಯಾಲಿಟಿಯಾಗಿ, ಯಾಕಂದರೆ ಅವರು ಸರ್ಕಾರದಲ್ಲಿ ಅಧಿಕಾರಿಗಳು ಮಂತ್ರಿಗಳು ಇರ್ತಾರೆ, ಬಟ್ ನಾವು ರಿಯಾಲಿಟಿ ಇರೋದು ನಮ್ಮ ಒಂದು ಈ ಸಂಸ್ಥೆಯ ನಮ್ಮ ಮೆಂಬರ್ಸ್ಗಳಲ್ಲಿ, ಹಾಗೆ ನಾವು ಸಂಸ್ಥೆಗಳನ್ನ ನಡೆಸ್ತಕ್ಕಂಥ ಎಲ್ಲ ಒಂದು ಸೆಕ್ಟರ್ಗಳಲ್ಲಿರ್ತಕ್ಕಂಥ ವ್ಯಾಪಾರಸ್ಥರು, ಕೈಗಾರಿಕೋದ್ಯಮಿಗಳು ಇವರೆಲ್ಲ ಇದ್ದಾರೆ. ಇವ್ರುಗಳೆಲ್ಲ ಇರೋ ಒಂದು ಈ ಸಂಸ್ಥೆಗಳಲ್ಲಿ ನಮಗೆ ರಿಯಾಲಿಟಿ ಅಂದರೆ ಗ್ರಾಸ್ ರೂಟ್ ಲೆವೆಲಲ್ಲಿ ಏನು ನಡೆಯುತ್ತೆ, ಇದನ್ನು ನಾವು ಯಾವ ರೀತಿ ಮಾಡಿದ್ರೆ ಇದನ್ನು ನಾವು ಸರ್ಕಾರಕ್ಕೆ ಮಂದಟ್ಟು ಮಾಡಿಕೊಡ್ತೀವಿ, ಅವಾಗ ಅವರೊಂದು ಪಾಲಿಸಿ ಮಾಡಲಿಕ್ಕಾಗಲಿ ಅಥವಾ ಒಂದು ಇದಕ್ಕಿರುತ್ತೆ. ಈಗ ನಾವು ಮುಂದೆ ನನ್ನ ಒಂದು ಯೋಜನೆಯ ಪ್ರಕಾರ ನಾವು ಇದನ್ನು ಇನ್ನೂ ಹೆಚ್ಚಿನ ರೂಪದಲ್ಲಿ, ಅಂದರೆ ಇವತ್ತು ಸುಮಾರು ಚಾಲೆಂಜಸ್ಗಳಿದೆ. ಯಾಕಂದರೆ ಇವತ್ತು ಲ್ಯಾಂಡ್ ಇಶ್ಯೂ ಇರ್ಬೋದು, GST ಇರ್ಬೋದು, ಹಾಗೆ ನಮ್ಮ ವ್ಯಾಪಾರಸ್ಥರಿಗೆ ಕೆಲವು APMCಯಲ್ಲಿ ಎಷ್ಟೋ ಕಡೆ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು. ಮೇನ್ ಬಂದು ಇನ್ಫ್ರಾಸ್ಟ್ರಕ್ಚರ್. ಈ ಇನ್ಫ್ರಾಸ್ಟ್ರಕ್ಚರ್ ಮೂಲಭೂತ ಸೌಕರ್ಯಗಳು ಎಲ್ಲಿ ಚೆನ್ನಾಗಿರುತ್ತೆ, ಎಲ್ಲಿ ವ್ಯಾಪಾರ ಸ್ಥಳದಲ್ಲಾಗಲಿ ಕೈಗಾರಿಕೆಗಳಲ್ಲಿ ಚೆನ್ನಾಗಿರುತ್ತೆ, ಅವತ್ತು ಎಲ್ಲ ಉದ್ಯಮಿಗಳು, ಎಲ್ಲ ಉದ್ದಿಮೆಗಳು ಕೂಡ ಭಾಳ ಯಶಸ್ಸು ಕಾಣ್ತವೆ. ಸೊ ಈ ಒಂದು ಮಂದಟ್ಟಲ್ಲಿ ನಾನು ಮುಂದುವರೋದಕ್ಕೆ ಬರ್ತೀನಿ. FKCCI ಸ್ಥಾಪನೆ ಮಾಡಿ ಉದ್ದೇಶ ಏನು ಅಂದರೆ, ನಮ್ಮ ರಾಜರದ್ದು ಇರ್ಬೋದು ಅಥವಾ ಸರ್ ವಿಶ್ವೇಶ್ವರಯ್ಯ ಇರ್ಬೋದು, ಅವ್ರಿಗೆ ಅವತ್ತೇ ಗೊತ್ತಿತ್ತು ನೇಷನ್ ಬಿಲ್ಡಿಂಗ್ಗೆ ಬಿಸ್ನೆಸ್ ಇಂಡಸ್ಟ್ರೀಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ. ಬಟ್ ಅವ್ರು ಏನು ಉದ್ದೇಶದಿಂದ ಸ್ಥಾಪನೆ ಮಾಡಿದ್ರು ಅದು ನಿಜವಾಗ್ಲೂ ಫುಲ್ಫಿಲ್ ಆಗ್ತಿದೆಯಾ ಇವತ್ತು? ಅಲ್ಲ, ಆಗ್ತಾ ಇದೆ ನೋಡಿ. ಇಂಡಸ್ಟ್ರಿ ಬ್ಯಾಕ್ ಬೋನ್ ಅಂತ ಆ ಕಾಲದಲ್ಲಿ ವಿಶ್ವೇಶ್ವರ ಹೇಳಿದ್ರು. ಅದ್ರ ಪ್ರಕಾರ ಮಹಾರಾಜರ ಕಾಲಕ್ಕೆ ಬಹಳಷ್ಟು ಇಂಡಸ್ಟ್ರಿ ನಮ್ಮ ಮೈಸೂರು ರಾಜ್ಯದಲ್ಲಿ ಆಯ್ತು. ಅಂದರೆ ಈಗಿನ ಕರ್ನಾಟಕದ ಅದು ಕೆಮಿಕಲ್ ಇಂಡಸ್ಟ್ರಿ ಇರ್ಬೋದು, ವಿಶ್ವೇಶ್ವರ ಭದ್ರಾವತಿ ಸ್ಟೀಲ್ ಇಂಡಸ್ಟ್ರಿ ಇರ್ಬೋದು, ಮೈಸೂರು ಪೇಪರ್ ಮಿಲ್ಸ್ ಇರ್ಬೋದು, ಸೋಪ್ ಫ್ಯಾಕ್ಟ್ರಿ ಇರ್ಬೋದು, ಈ ಥರ ಬಹಳಷ್ಟು ಕಾರ್ಖಾನೆಗಳನ್ನ, ಉದ್ಯಮಗಳನ್ನ ಮಹಾರಾಜರ ಕಾಲದಲ್ಲಿ ಸ್ಥಾಪನೆ ಮಾಡಿದ್ರು. ಅದರ ಹಿತಚಿಂತಕರು ಮತ್ತೆ ಸ್ಥಾಪನೆಗೆ ಮೂಲ ವ್ಯಕ್ತಿ ಯಾರಿದ್ರು ಅದು ವಿಶ್ವೇಶ್ವರಯ್ಯ. ಹಾಗಾಗಿ ಅಂದಿನ ಕಾಲದಲ್ಲಿ ಬಹಳ ಹಿಂದೆ, ಅಂದ್ರೆ 50-60 ವರ್ಷದ ಹಿಂದೆ ಅಂತ ಉದ್ಯಮಗಳನ್ನ ಕರ್ನಾಟಕದ ಸ್ಥಾಪನೆ ಮಾಡಿದ್ರು. ಹಾಗಾಗಿ ನಾವು ಮಹಾರಾಜರನ್ನ ಇವತ್ತೇನೋ ನಾವೆಲ್ಲ ಬೆಳೆದಿರ್ಬೇಕಾದ್ರೆ ಮಹಾರಾಜರು ವಿಶ್ವೇಶ್ವರ ಮೂಲ ಕಾರಣ. ಅದಲ್ಲದೆ ಕರ್ನಾಟಕ ಇಷ್ಟು ಮಟ್ಟಿಗೆ ಬೆಳೆದಿದೆ ಅಂದರೆ ಅದಕ್ಕೆ ಕಾರಣ ಅಂದಿನ ಅವರ ದೂರದೃಷ್ಟಿ. ಅವತ್ತು ಇಲ್ಲಿ ಸ್ಟೀಲ್ ಇಂಡಸ್ಟ್ರಿ ಇರ್ಬೋದು, ನಮ್ಮ ಆ ಕಾಲಕ್ಕೆ ಎಲೆಕ್ಟ್ರಿಸಿಟಿ ಸ್ಥಾಪನೆ ಮಾಡೋದೇ ನಮ್ಮ ಕರ್ನಾಟಕದಲ್ಲಿ ವಿಶ್ವೇಶ್ವರ. ನಾವೆಲ್ಲ ಉದ್ಯಮಿಪತಿಗಳಾಗಿ ಉದ್ಯಮಗಳನ್ನು ನಡೆಸ್ಕೊಂಡು ಆಗುವಗಳನ್ನು ನೋಡಿಕೊಂಡು ಇಷ್ಟು ಮಟ್ಟಿಗೆ ಬೆಳೆದಿರ್ಬೇಕಾದ ಕಾರಣ ಭಾಳ ಮುಖ್ಯವಾಗಿ ನಮ್ಮಲ್ಲಿ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಕಾರಣ ಆದವರು. ಮತ್ತು ಈ ವಾಣಿಜ್ಯ ಸಂಸ್ಥೆನೂ ವರ್ಷದಿಂದ ವರ್ಷಕ್ಕೆ ಚೆನ್ನಾಗಿ ಬೆಳ್ಕೊಂಡು ಉದ್ಯಮಿಪತಿಗಳ ಆಗುಹೋಗುಗಳನ್ನು ಗುರುತುಕೊಂಡು ಅದರ ಕಷ್ಟಗಳನ್ನು ಅರಿತುಕೊಂಡು ನಾವೆಲ್ಲರೂ ಸೇವೆ ಮಾಡ್ತೀವಿ. ಚೇಂಬರ್ ಉದ್ದೇಶ ಏನು? ಟು ಡೆವಲಪ್ ಇಂಡಸ್ಟ್ರಿ ಇನ್ ಕರ್ನಾಟಕ. ಆ ವಾಣಿಜ್ಯ ಸಂಸ್ಥೆಯ ಉದ್ದೇಶನೇ ವಾಣಿಜ್ಯವನ್ನು ಬೆಳೆಸಲಿಕ್ಕೆ. ಹಾಗಾಗಿ ಕರ್ನಾಟಕ ವಾಣಿಜ್ಯ ಸಂಸ್ಥೆ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ಗೆ ಒಂದು ವಾಯ್ಸ್ ಆಗಿ ನಾವೆಲ್ಲರೂ ಇಲ್ಲಿದ್ದೀವಿ. ಇವತ್ತು ಇಲ್ಲಿ ನಾನೊಬ್ಬನೇ ಕಾರಣ, ನಾವೇ ಕಾರಣ ಅಂತಿಲ್ಲ. ಎಲ್ಲ ಉದ್ಯಮಿಪತಿಗಳು ಈ ಕರ್ನಾಟಕದಲ್ಲಿ ಉದ್ಯಮ ಮಾಡಲಿಕ್ಕೆ ಕಾರಣಕರ್ತರು ಅಂತ ಹೇಳ್ತೀನಿ. ಅದೇ ಪ್ರಕಾರ ಸರ್ಕಾರದಲ್ಲಿ ಹೋಗುವುದು ಕೆಲವು ಸಲ ತೊಂದರೆ ಆಗ್ಬೋದು, ಅದನ್ನ ನಾವು ಅವರಿಗೆ ಮನದಟ್ಟು ಮಾಡಿಕೊಟ್ಟು ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆಗಿರ್ಬೋದು, ಸಂಬಂಧಪಟ್ಟ ಮಂತ್ರಿಗಳಾಗಿರ್ಬೋದು, ಮತ್ತೆ ಅಧಿಕಾರಿಗಳು, ಇವರೆಲ್ಲರಿಗೂ ಮನದಟ್ಟು ಮಾಡಿ ಆಗುವಗಳ ಬಗ್ಗೆ, ಕಷ್ಟ ಸುಖಗಳ ಬಗ್ಗೆ ನಾವು ಅವಾಗ ವಾಣಿಜ್ಯ ಸಂಸ್ಥೆ ಅವರಿಗೆ ಎಚ್ಚರಿಕೆ ಮತ್ತು ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀವಿ. ಹಾಗಾಗಿ ನೀವು ಪ್ರತಿಯೊಂದು ವರ್ಷನೂ ಕೆಲವು ಉನ್ನತವಾದ ಕೆಲಸಗಳನ್ನ ನಾವು ಮಾಡ್ತಾ ಇರ್ತೀವಿ. ಮೇಡಮ್ ಹೇಳ್ತಾರೆ ಮಂಥನ್ ಕಾರ್ಯಕ್ರಮ ಹೇಗೆಂದ್ರೆ ವಿದ್ಯಾರ್ಥಿಗಳು ಹೇಗೆ ಉದ್ಯಮಿಪತಿ ಆಗ್ಬೋದು, ಮಂಥನ್ ಅದರ ಒಂದು ಕಾರ್ಯಕ್ರಮ. ಅದು ಬಹಳ ಉನ್ನತ ಮಟ್ಟವಾಗಿ ಹೋಗ್ತಾ ಇದೆ. ಸುಮಾರು ವಿದ್ಯಾರ್ಥಿಗಳು ನಮ್ಮಲ್ಲಿ ಬಂದು ಅವ್ರಿಗೆ ನಾವು ಪ್ರೋತ್ಸಾಹ ಕೊಡ್ತೀವಿ. ಹೇಗೆ ಅವರು ಉದ್ಯಮನ ಮುಂದಿನ ದಿನಗಳಲ್ಲಿ ಬೆಳೆಸ್ಬೋದು, ಹೇಗೆ ಅವರು ಉದ್ಯಮಿಪತಿಗಳಾಗ್ಬೋದು ಅನ್ನೋ ಬಗ್ಗೆ ಸಾಕಷ್ಟು ಕೂಲಂಕಷವಾಗಿ ಅವ್ರಿಗೆ ಮಾಹಿತಿ ಕೊಡ್ತೀವಿ. ಇದೊಂದು ಭಾಳ ಇಂಪಾರ್ಟೆಂಟ್ ಪ್ರೋಗ್ರಾಮ್ ನಮ್ಮ ಚೇಂಬರ್ಲಿ. ಅದೇ ಥರ ಮೇಡಮ್ ಹೇಳಿದಂಗೆ ಅಗ್ರಿಕಲ್ಚರ್ ಟೆಕ್ ಇರ್ಬೋದು, MSME ಕಾನ್ಕ್ಲೇವ್ ಇರ್ಬೋದು, ಮತ್ತು ಎಕ್ಸ್ಪೋರ್ಟ್ ಎಕ್ಸಲೆನ್ಸ್ ಬಗ್ಗೆ ನಾವು ಅವರ ಉತ್ತಮ ರಫ್ತುದಾರರಿಗೆ ಉತ್ತೇಜನ ಮಾಡುವಂಥ ಕಾರ್ಯಕ್ರಮ. ಹೀಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ನಾವು ಮಾಡ್ತಾನೆ ಇದ್ದೀವಿ. ಇತ್ತೀಚೆಗೆ CSR ಫಂಡ್ ಬಗ್ಗೆ ಮಾತಾಡೋದು, ಹೇಗೆ ಕಾರ್ಪೊರೇಟ್ ಸಂಸ್ಥೆಗಳು ಸಮಾಜದ ಬೆಳವಣಿಗೆಗೆ ಹೇಗೆ ಪಾತ್ರದಾರಿಗಳಾಗ್ತೀವಿ, ಹೇಗೆ ಅದನ್ನು ಉನ್ನತ ಮಟ್ಟಕ್ಕೆ ಮಾಡ್ಬೋದು ಅನ್ನೋ ಬಗ್ಗೆನೂ ಈಗಾಗಲೇ ಒಂದು ಕಳೆದ ತಿಂಗಳಲ್ಲಿ ಲಾಸ್ಟ್ ಮಂತ್ ಕಾರ್ಯಕ್ರಮ ಮಾಡಿದ್ವಿ. ಭಾಳಷ್ಟು ಸಕ್ಸಸ್ ಆಯಿತು. ಆವಾಗ ಚೀಫ್ ಮಿನಿಸ್ಟರ್ ಬಂದು ಹೇಳಿದ್ರು CSR ಕಾರ್ಯಕ್ರಮ ಅಂದರೆ ಏನು, ಎಷ್ಟು ಮಟ್ಟದಲ್ಲಿ ಸರ್ಕಾರ CSR ಕಾರ್ಯಕ್ರಮ ತೊಡಗಿಸ್ಕೋಬೋದು, ಹಾಗೆ ಇತರ ಉದ್ಯಮಪತಿಗಳು ಹೇಗೆ ಅದರ ಜೊತೆಗೆ ಇರ್ಬೋದು, ಹೇಗೆ ನಾವು ಕರ್ನಾಟಕದಲ್ಲಿ ಆ ಶಾಲಾ ಸಂಸ್ಥೆಗಳು ಮತ್ತೊಂದು ಸಂಸ್ಥೆಗಳನ್ನ ನಡೆಸ್ಕೊಂಡು ಹೋಗೋದ್ರ ಬಗ್ಗೆ ಪ್ರತಿ ತಿಂಗಳು, ಪ್ರತಿ ವಾರ, ಪ್ರತಿ ದಿವಸ ವಾಣಿಜ್ಯ ಸಂಸ್ಥೆ ಒಂದಲ್ಲ ಒಂದು ಕಾರ್ಯಕ್ರಮ ಆಗ್ತಾ ಇರ್ತದೆ. ಮೇಡಮ್, ಸರ್ ಹೇಳೋದು ತುಂಬ ಚೆನ್ನಾಗಿದೆ.
ನಮ್ಮಲ್ಲಿ ಸ್ಟಾರ್ಟಪ್ ಅಂತ ಪ್ರೋಗ್ರಾಮ್ ಇದೆ. ಸ್ಟಾರ್ಟಪ್ ಅವ್ರದ್ದು ಚಾಲೆಂಜಸ್ ಹೇಳ್ತಾರೆ. ಬಿಸ್ನೆಸ್ ಈಸ್ ವೆರಿ ಡಿಫಿಕಲ್ಟ್. ಗೌರ್ಮೆಂಟಲ್ಲಿ ಒಂದೊಂದು ಲೈಸೆನ್ಸು ಅಪ್ರೂವಲ್ಲು ಮಾಡೋದು ವೆರಿ ಚಾಲೆಂಜಿಂಗು. ಕರೆಕ್ಟ್. ಹೇಳೋದಕ್ಕೆ ಸ್ಟೇಜ್ ಮೇಲೆ ಚೆನ್ನಾಗಿರ್ತೈತೆ, ರಿಯಾಲಿಟಿ ನಿಮಗೂ ಗೊತ್ತು ನನಗೂ ಗೊತ್ತು. ಗೌರ್ಮೆಂಟಲ್ಲಿ ಈಸಿಯಾಗಿ ಏನೂ ಆಗಲ್ಲ, ನಮ್ಮ ಪೂರಕವಾಗಿ ಈಗಲೂ ಇಲ್ಲ. ಅದ್ರ ಬಗ್ಗೆ ತಾವು FKCC ಇಂದ 110 ವರ್ಷದಿಂದ ಹೋರಾಟ ಮಾಡ್ತಿದ್ರು, ಇನ್ನೂ ಫುಲ್ಫಿಲ್ ಆಗಿಲ್ಲ. ತಾವೇನು ಹೇಳ್ತಾರೆ? ನಾವು ಅಷ್ಟೇ ಪಾಲಿಸಿ ಪ್ರಾಕ್ಟೀಸ್ ಗ್ಯಾಪ್ ಅಂತ ಇದ್ದೇ ಇದೆ. ಒಂದು ಎವ್ರಿ ಪ್ರೀ ಬಜೆಟ್ ಮೀಟಿಂಗ್ ನಲ್ಲಿ ನಾವು ಚೇಂಬರ್ ಇಂದ ನಾವು ಪುಟ್ಟಪ್ ಮಾಡ್ತೀವಿ, ಒಂದು ಬುಕ್ಲೆಟ್ ಕೊಡ್ತೀವಿ ಆಲ್. ಬಟ್ ಅದರಲ್ಲಿ ಒಂದು ಸ್ವಲ್ಪಷ್ಟು ಆಗುತ್ತೆ, ಬಟ್ ಎಲ್ಲ ಆಗಲ್ಲ. ವಿ ಡೋಂಟ್ ಎಕ್ಸ್ಪೆಕ್ಟ್ ಇಟ್ ಆಲ್ಸೋ. ಇವಾಗ ಸದ್ಯಕ್ಕೆ ಗೌರ್ಮೆಂಟ್ ಇಸ್ ಆಲ್ಸೋ ವೆರಿ ಕ್ಲಿಯರ್, ಏನೋ ಪಾಲಿಸಿ ಪ್ರಾಕ್ಟೀಸ್ ಗ್ಯಾಪ್ ಇಂಪ್ರೂವ್ ಮಾಡಲೇಬೇಕು. ಇನ್ನೊಂದು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಸು ಭಾಳ ಇಂಪಾರ್ಟೆಂಟು. ಅದಕ್ಕಾಗಿ ಚೇಂಬರ್ ಕಡೆಯಿಂದ ನಮ್ಮದು ರಿಸರ್ಚ್ ಡಿಪಾರ್ಟ್ಮೆಂಟಿಂದ ನಾವು 2 ಮೀಟಿಂಗ್ಸ್ ಕಂಡಕ್ಟ್ ಮಾಡಿ ನಮ್ಮಲ್ಲಿರೋ 180 ಅಸೋಸಿಯೇಷನ್ಸ್ಗೆ ಮೇಲ್ಸ್ ಕಳಿಸಿ ಇಲ್ಲಿ ಒಂದು 2 ಡಿಸ್ಕಷನ್ಸ್ ಮಾಡಿ ಎಲ್ಲ ಪ್ರಾಬ್ಲಮ್ಸು ಹೈಲೈಟ್ ಮಾಡಿದ್ವಿ. ಬಟ್ ಪ್ರಾಬ್ಲಮ್ಸ್ ಹೈಲೈಟ್ ಮಾಡಿದ್ರೆ ಪ್ರಯೋಜನ ಇಲ್ಲ. ಅದಕ್ಕೆ ಬೇಕಾಗಿರೋ ಸೊಲ್ಯೂಷನ್ನು ನಾವು ಬರ್ದು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತ ಒಂದು ಬುಕ್ ನಾವು ಗೌರ್ಮೆಂಟ್ಗೆ ಕೊಟ್ಟಿದ್ವಿ. ವಾಟ್ ಆರ್ ಆಲ್ ದಿ ಚಾಲೆಂಜಸ್ ನಾವು ಇವಾಗ ಇಂಡಸ್ಟ್ರಿ ಫೇಸ್ ಮಾಡ್ತಾ ಇದೆ, ಎಸ್ಪೆಷಲಿ MSMEs. ಅವ್ರಿಗೆ ಲ್ಯಾಂಡ್ ಇರಲಿ, ಪವರ್ ಇರಲಿ, ಆಕ್ಸೆಸ್ ಟು ಫೈನಾನ್ಸ್ ಇರಲಿ, ಮಿನಿಮಮ್ ವೇಜಸ್ ಇರಲಿ, ಎಲ್ಲ ಏರಿಯಾಸ್ನಲ್ಲಿ ನಾವು ಕವರ್ ಮಾಡಿ ಸಾಕಷ್ಟು ಮೀಟಿಂಗ್ಸ್ ಮಾಡಿ ಈ ಡಿಸ್ಕಷನ್ಸ್ ಮಾಡಿ ಕೊಟ್ಟಿದ್ವಿ. ಆ್ಯಂಡ್ ವಾಟ್ ಈಸ್ ನೈಸ್ ಇಸ್ ಚೀಫ್ ಮಿನಿಸ್ಟರ್ ಇಸ್ ರೆಡಿ ಟು ಲಿಸನ್. ಮೊನ್ನೆ ಬಂದಿದ್ದರು, ಕೇಳ್ಕೊಂಡ್ರು. ಎಸ್ಪೆಷಲಿ ರೀಸೆಂಟಾಗಿರೋದು ಪವರ್ ಟ್ಯಾರಿಫ್ಗೆ ನಾವು ರಿಕ್ವೆಸ್ಟ್ ಮಾಡಿರೋದು. ಆಮೇಲೆ ಮಿನಿಮಮ್ ವೇಜಸ್ ಬಗ್ಗೆ, ಬಿಕಾಸ್ ಸ್ಮಾಲ್ ಎಂಟರ್ಪ್ರೈಸಸ್ಗೆ ಅದು ಆಗಲ್ಲ ಇವಾಗ ಸಜೆಸ್ಟ್ ಮಾಡಿರೋ ಮಿನಿಮಮ್ ವೇಜಸ್. ಅದಕ್ಕಾಗಿ ಈಸ್ ಓಪನ್ ಟು ಇಟ್. ಬಿಕಾಸ್ ಒಂದು ವೆರಿ ನೈಸ್ ಸ್ಟೇಟ್ಮೆಂಟ್ ಮೊನ್ನೆ ಮಾಡಿದರು ಆನರಬಲ್ ಚೀಫ್ ಮಿನಿಸ್ಟರ್. ಫಸ್ಟು ಎಂಪ್ಲಾಯೀಸ್ಗೆ ನಾವು ಸಪೋರ್ಟ್ ಮಾಡಲೇಬೇಕು, ಅದು ನಮ್ಮ ಕರ್ತವ್ಯ. ಅದ್ರ ಜೊತೆಯಲ್ಲಿ ಎಂಪ್ಲಾಯೀಸು ಬದುಕಬೇಕು. ಎಂಪ್ಲಾಯರ್ಸ್ ಇದ್ರೇ ಇಂಡಸ್ಟ್ರಿ ಇದ್ರೇ ಎಂಪ್ಲಾಯೀಸ್ ಇರ್ತಾರೆ. ಸೊ ಇದು ಎಲ್ಲ ಒಂದು ಬ್ಯಾಲೆನ್ಸ್ ಆಗಿ ರನ್ ಮಾಡಬೇಕು ಅಂತ ಹೇಳಿದೆ. ಸೊ ವಾಟ್ ವಾಸ್ ನೈಸ್ ಅಂದರೆ ಗೌರ್ಮೆಂಟ್ ಇಸ್ ವಿಲ್ಲಿಂಗ್ ಟು ಲಿಸನ್ ಟು ಅಸ್ ಇವಾಗ. ನಾವು ಒನ್ಸ್ ದೇ ಆರ್ ವಿಲ್ಲಿಂಗ್ ಟು ಲಿಸನ್, ಎನಿಬಡಿ ಹೂಸ್ ವಿಲ್ಲಿಂಗ್ ಟು ಲಿಸನ್, ಒಂದು ಚೇಂಜ್ ಬರುತ್ತೆ ಅಂತ ಒಂದು ನಮಗೆ ನಮ್ಮ ಹೋಪು, ನಮ್ಮ ಇದು. ಸೊ ಐ ಥಿಂಕ್ ಇಟ್ ವಿಲ್ ಹ್ಯಾಪನ್. ಪಾಲಿಸಿ ಪ್ರಾಕ್ಟೀಸ್ ಗ್ಯಾಪ್ನಲ್ಲಿ ನಾವು ಮೇಲೆ ಬರ್ತಾ ಇದ್ವಿ, ಇನ್ನೂ ಸಾಕಷ್ಟು ಆಗಬೇಕು, ಆಗುತ್ತೆ ಅಂತ ಒಂದು ಹೋಪು. ಅದೇ ವಿಧಂಗೆ ನಾವೆಲ್ಲ ರನ್ ಮಾಡ್ತಾ ಇರೋದು ನಮ್ಮ ಬಿಸ್ನೆಸ್. ಅದಲ್ಲದೆ ಸರ್ಕಾರದ ಜೊತೆ ಭಾಳಷ್ಟು ಒಡಂಬಡಿಕೆಗಳಿದೆ. ನಾವು ಬರೀ ಬೆಂಗಳೂರನ್ನೇ ಬೆಳೆಸ್ಬೇಕು ಅಥವಾ ಬೆಂಗಳೂರಿನ ಸಿಟಿ ಬೆಳೆಸ್ಬೇಕು ಅಂತಿಲ್ಲ. ಮೇಡಮ್ ಅವರು ಒಂದು ಕಾರ್ಯಕ್ರಮ ಬಿಯಾಂಡ್ ಬ್ಯಾಂಗ್ಳೂರ್ ಅಂತ ಮಾಡಿದ್ವಿ. ಅಂದರೆ ಇಂಡಸ್ಟ್ರಿಗಳು ಬೆಂಗಳೂರಿನ ಹೊರಗೆ ಎಷ್ಟು ಮಟ್ಟಿಗೆ ಬೆಳಬೇಕು ಅನ್ನೋ ಬಗ್ಗೆ ಒಂದು ಉದ್ದೇಶ ಮಾಡಿ ಒಂದು ಕಾರ್ಯಕ್ರಮ ಮಾಡಿ KDM ಸಂಸ್ಥೆಯ ಜೊತೆ IT-BT ಇಂಡಸ್ಟ್ರೀಸು ಬಿಯಾಂಡ್ ಬೆಂಗಳೂರು ಅಂದರೆ ಹೊರಗಡೆ ಬರಬೇಕು, ಅದನ್ನು ಬೆಳೆಸಿದ್ದಾರೆ. ಅಂದರೆ ಚೇಂಬರ್ ಅದಕ್ಕೂ ಕಾರಣ, ಭಾಳ ಮುಖ್ಯವಾದ ಕಾರಣ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಭಾಳ ದೂರ ಇರುವ ಚಾಮರಾಜನಗರ ಜಿಲ್ಲೆಯಲ್ಲಿ ಒಂದು ಸಂತೆಮರಳ್ಳಿ ಅನ್ನುವ ಗ್ರಾಮದಲ್ಲಿ ಒಬ್ಬ ಉದ್ಯಮಿ ವ್ಯಕ್ತಿ IT ಇಂಡಸ್ಟ್ರಿ ನಡೆಸ್ತಾ ಇದ್ದಾರೆ, ಮಿಸ್ಟರ್ ಮಲ್ಲಪ್ಪ ಅಂತ. ಅಲ್ಲಿ ಸುಮಾರು 380 ಮಹಿಳೆಯರಿಗೆ, ಲೋಕಲ್ ಮಹಿಳೆಯರಿಗೆ, ಅದು ಏನು BA 12th ಸ್ಟ್ಯಾಂಡರ್ಡ್ ಆದಂಥ ಹುಡುಗಿಯರಿಗೆ ಉದ್ಯಮ ಕೊಟ್ಟಿದ್ದಾರೆ, ಉದ್ಯಮ ಅವರು ಕೆಲಸ ಕೊಟ್ಟಿದ್ದಾರೆ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ವಾಣಿಜ್ಯ ಸಂಸ್ಥೆ ಎಷ್ಟು ಮಟ್ಟಿಗೆ ಆ ಉದ್ಯಮಪತಿಗಳಿಗೆ ಉತ್ಸಾಹ ಕೊಡ್ತಾರೆ, ಎನ್ಕರೇಜ್ ಕೊಡ್ತಾರೆ, ಇದೊಂದು ನಿದರ್ಶನ. ಎಲ್ಲೋ ಅಮೇರಿಕಾದಲ್ಲಿದ್ದ ಮಲ್ಲಪ್ಪನವರು ಯಾವುದೋ ಒಂದು ಮೂಲೆಯಲ್ಲಿರೋ ಕರ್ನಾಟಕ ರಾಜ್ಯದಲ್ಲಿ ಒಂದು ಇಂಡಸ್ಟ್ರಿ ಸ್ಟಾರ್ಟ್ ಮಾಡಿದ್ದಾರೆ. ಈಸ್ ಆಲ್ಸೋ ಫ್ರಮ್ ದ ಸೇಮ್ ಡಿಸ್ಟ್ರಿಕ್ಟ್. ಆದರೆ ಯಾಕೆ ಹೇಳ್ತೀನಿ, ಅವ್ರು ಬೇರೆ ಕಡೆ ಮಾಡ್ಬೋದಾಗಿತ್ತು. ಬಿಯಾಂಡ್ ಬ್ಯಾಂಗ್ಳೂರಿನ ಒತ್ತನ್ನು ವಾಣಿಜ್ಯ ಸಂಸ್ಥೆ ಕೊಟ್ಟಿದ್ದರಿಂದ KDM ಜೊತೆ ಇವತ್ತು ಮೈಸೂರಿನ ಮೂಲೆ ಮನೆಗಳಲ್ಲಿ, ಶಿವಮೊಗ್ಗ ಇರ್ಬೋದು, ದಾವಣಗೆರೆ ಇರ್ಬೋದು, ಅಥವಾ ಬೆಳಗಾವಿ ಇರ್ಬೋದು, ಈ ಎಲ್ಲ ಪ್ರಾಂತ್ಯಗಳಲ್ಲಿ ಬಿಯಾಂಡ್ ಬ್ಯಾಂಗ್ಳೂರಿನ ಉದ್ಯಮಗಳನ್ನು ನಡೆಸಲಿಕ್ಕೆ ಒಂದು ಕಾರಣ FKCC ಅಂದರೆ ತಪ್ಪಾಗಲ್ಲ. ನಾನು ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದರೆ, ನಮ್ಮ ಪುಣ್ಯಕ್ಕೆ ಇವಾಗಿನ ಮುಖ್ಯಮಂತ್ರಿಗಳು ಈಸ್ ಎ ಬಿಸ್ನೆಸ್ ಮ್ಯಾನ್. ತುಂಬ ಹೋಪ್ಸ್ ಇದೆ, 100% ಅವರು ಕನ್ಸ್ಟ್ರಕ್ಟಿವ್ ಆಗಿ ಸಪೋರ್ಟ್ ಮಾಡ್ತಾರಂತ. FKCCI ಒಬ್ರೊಬ್ರು ಅವ್ರ ತ್ಯಾಗ ಅಪಾರ. ಮುಂದೆ ಪ್ರಶ್ನೆಗಳಲ್ಲಿ ಕೇಳ್ತೀನಿ ನಾನು. ಇಷ್ಟೆಲ್ಲ ಮಾಡಿದ್ರು ಕೂಡ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬರ್ತಿಲ್ಲ. ನಾವು ಮೀಡಿಯಾದ ನಾವು ಕೇಳಲೇಬೇಕಾಗುತ್ತೆ. ಆ ರಿಸಲ್ಟ್ ನ ತಂದು ಕೊಡ್ಬೇಕು ಅಂದ್ರೆ ಸರ್ಕಾರನು ಪೂರಕವಾಗಿ ಸಪೋರ್ಟ್ ಮಾಡಬೇಕು. FKCCI ಕೊಡುಗೆ ಅಪಾರವಾಗಿದೆ, ಅದಕ್ಕೆ ಪೂರಕವಾಗಿ ತಾವು ಸಪೋರ್ಟ್ ಮಾಡ್ಬೇಕಂತ ಹೇಳ್ತೀನಿ. ಸರ್, ತಾವು APMCಯಲ್ಲಿ ನೀವು ಇವಾಗ ನೋಡಿದ್ರೆ ಸುಮಾರು ಚಾಲೆಂಜಸ್ ಇದೆ. ಈ ಚಾಲೆಂಜಸ್ ನ ನಿಮ್ಮ ಟರ್ಮ್ ಅಲ್ಲಿ ಅಡ್ರೆಸ್ ಮಾಡ್ತೀರಾ? ಆಗುತ್ತಾ? ಖಂಡಿತ ಮಾಡಬೇಕು. ಯಾಕೆ ಅಂತಂದ್ರೆ ಸಾಕಷ್ಟು APMCನೇ ಒಂದು ಗೊಂದಲದ ಗೂಡಾಗಿದೆ. ಯಾಕೆಂದ್ರೆ ಅಲ್ಲಿನ ಪಾಲಿಸೀಸ್ ಆಗ್ಬೋದು,
ಮತ್ತು ಮೂಲಭೂತ ಸೌಕರ್ಯಗಳಾಗ್ಬೋದು, ಇನ್ನೂ ನಾವು ಭಾಳ ಹಿಂದೆ ಇದ್ದೀವಿ. ಮತ್ತು ಪಾಲಿಸೀಸ್ ಕೂಡ ಭಾಳ ಚೇಂಜಸ್ ಮಾಡಬೇಕು ಅಂತಲೂ ಇದೆ. ಅದ್ರ ಬಗ್ಗೆ ನಾವು ಆ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸ ಮಾಡಬೇಕು. ಮತ್ತು ನಾವೊಂದು ಬ್ಯಾಂಗ್ಳೂರು APMCಯನ್ನು ಒಂದು ಮಾಡೆಲ್ APMCಯನ್ನಾಗಿ ಮಾಡಬೇಕು ಅನ್ನೋ ಒಂದು ಕನಸಿದೆ. ಅದ್ರ ಜೊತೆ ಈಗಾಗಲೇ ಅಧಿಕಾರಿಗಳ ಹತ್ರ ನಾನು ನಿನ್ನೆ ಕೂಡ ಮೀಟಿಂಗ್ನಲ್ಲಿ ಮಾತಾಡಿದ್ದೀವಿ. ಈಗ ಹೊಸದಾಗಿ ಬಂದಿರೋಂಥ ನಿರ್ದೇಶಕರು ಕೂಡ ಮಾತಾಡ್ತಾ ಇದ್ದೀವಿ. ಮತ್ತು ನಾಳೆ ನಾಡಿದ್ದು ಹೊಸ ಮಿನಿಸ್ಟ್ರು ಕೂಡ ಬರ್ತಾ ಇದ್ದಾರೆ, ಅವ್ರ ಜೊತೆನೂ ನಾವು ಮಾತಾಡಿ ಬ್ಯಾಂಗ್ಳೂರು APMCಯನ್ನು ಒಂದು ಮಾದರಿ APMCಯನ್ನಾಗಿ ಮಾಡಬೇಕು. ಮತ್ತು ಉಳಿದ 166 APMCಗಳು ಏನು ರಾಜ್ಯದಲ್ಲಿದೆ ಅಲ್ಲೂ ಕೂಡ ಮೂಲಭೂತ ಸೌಕರ್ಯಗಳು ಭಾಳ ಹಿಂದಿದೆ. ಅದಕ್ಕೂ ಕೂಡ ಒತ್ತನ್ನು ಕೊಟ್ಟು ಇಡೀ APMC ಕರ್ನಾಟಕದಲ್ಲಿ ರಾಷ್ಟ್ರದಲ್ಲೇ ಒಂದು ಮಾದರಿಯನ್ನಾಗಿ ಮಾಡಬೇಕು ಅನ್ನೋ ಒಂದು ಆಲೋಚನೆಯಲ್ಲಿದೆ. ಗ್ರೇಟ್ ಸರ್. ನಿಮ್ಮ ಟೈಮಲ್ಲಿ ಅಥವಾ ನಮ್ಮ ಟೈಮ್ಗಳಲ್ಲಿ ಇಂಡಸ್ಟ್ರಿ ಮಾಡೋದು ನಮಗೆ ಪೇಷನ್ಸ್ ಇತ್ತು, ಪರ್ಸ್ಯೂರೆನ್ಸ್ ಇತ್ತು. ಆಮೇಲೆ ನಮ್ಗೆ ಗೊತ್ತು ಒಂದೊಂದು ಫೈಲ್ ಮೂವ್ ಮಾಡ್ಕೊಂಡು ಅಪ್ರೂವಲ್ ತೊಗೊಂಡು ಬರುವಷ್ಟು ಈಗಿನ ಜನ್ರೇಷನ್ಗಿಲ್ಲ. ಇವ್ರಿಗೆ ನಮ್ಮ ಒಂದು ಮೆಥಡ್ ಇತ್ತಲ್ಲ, ಆ ಟೈಪಲ್ಲಿ ಇಂಡಸ್ಟ್ರಿ ಮಾಡಬೇಕು ಅಂದರೆ ತುಂಬ ಚಾಲೆಂಜಸ್ ಇರುತ್ತೆ. ಈಗಿನ ಜನ್ರೇಷನ್ ಇಂಡಸ್ಟ್ರಿ ಬರೋದಕ್ಕೆ ಎದುರುತ್ತಾರೆ ಅವರು. ಅದ್ರ ಬಗ್ಗೆ ತಾವೇನು ಹೇಳ್ತೀರಾ? ಆ ಕಾಲನೇ ಬೇರೆ, ಈಗ ಕಾಲದಲ್ಲಿ ಇವತ್ತು ಏನಿದ್ರು ಪ್ಲಗ್ ಅಂಡ್ ಪ್ಲೇ ಥರ ಆಗಬೇಕು. ಅಂದರೆ ನಾನು ಒಂದು ಲ್ಯಾಂಡ್ ಆಗಲಿ ಒಂದು ಇಂಡಸ್ಟ್ರಿ ಆಗಲಿ ಕೇಳಿದ್ರೆ ಅದಕ್ಕೆ ತಕ್ಷಣ ಅದಕ್ಕೆ ರೆಡಿಮೇಡ್ ಆಗಿ ಲ್ಯಾಂಡ್ ಕೊಟ್ಟು ಅದನ್ನು ಏನೇನು ಅದಕ್ಕೆ ಬೇಕಾದಂಥ ಸಂಬಂಧಪಟ್ಟ ಅಧಿಕಾರಿಗಳಿರ್ಬೋದು ಅಥವಾ ಡಿಪಾರ್ಟ್ಮೆಂಟ್ಗಳು ಅದರಲ್ಲಿ ನಮಗೆ ತಕ್ಷಣ ಅದಕ್ಕೆ NOCಗಳು ಸಿಕ್ಕಿ ಮಾಡಂಗೆ ಆದರೆ ಇನ್ನೂ ಹೆಚ್ಚಿನ ಕೈಗಾರಿಕೆಗಳು ಅಭಿವೃದ್ಧಿ ಆಗ್ತವೆ. ನಮ್ಮ ದೇಶದಲ್ಲೇ ರಾಜ್ಯದಲ್ಲಿ ನಮ್ಮ ದೇಶದಲ್ಲೇ ನಾವು ವ್ಯಾಪಾರವನ್ನು ಸೀಮಿತ ಇಟ್ಕೊಂಡಿದ್ವಿ. ಇವತ್ತು ಎಲ್ಲರೂ ರಫ್ತುಗಳಿಗೆ ಹೋಗ್ತಾರೆ, ಎಕ್ಸ್ಪೋರ್ಟ್ಗೆ ಹೋಗ್ತಾ ಇದ್ದಾರೆ. ಸಣ್ಣ ಕೈಗಾರಿಕೆಗಳಿಗೆಲ್ಲ ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆ ಅದು ಬಹಳ 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 ಉತ್ತೇಜನ ಕೊಡಬೇಕಾದಂಥ ಸಂದರ್ಭ ಈಗ. ಯಾಕಂದರೆ ದೊಡ್ಡ ಇಂಡಸ್ಟ್ರಿಗಳು ಅವ್ರದ್ದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಇವತ್ತು ಒಂದು ಪಿನ್ನಿಂದ ಹಿಡಿದು ಏರೋಸ್ಪೇಸ್ ಪಾರ್ಟ್ಸ್ ತನಕ ಮಾಡಬೇಕಾದಂತೆ ಇವತ್ತು ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳಿದ್ದರೆ ಮಾತ್ರ ಅವ್ರಿಗೆ ಉಪಯೋಗ ಆಗೋದು. ಸೊ ಈ ಒಂದು ನಿಟ್ಟಿನಲ್ಲಿ ಸರ್ಕಾರ ಆದಷ್ಟು ನಮಗೆ ಲ್ಯಾಂಡ್ ಇರ್ಬೋದು ಅಥವಾ ಯಾವುದಂದ್ರೆ ಸಣ್ಣ ಇವನ್ನು ಪ್ಲಾಟು ಮಾಡಿ, ಇವತ್ತು KEDB ಕೂಡ ಸುಮಾರು ಪ್ಲಾಟ್ಗಳು ಮಾಡ್ತಾ ಇದೆ. ಅದರಲ್ಲಿ ಇವನ್ ಸಣ್ಣ ಕೈಗಾರಿಕೆಗಳಿಗೆ ಒಂದು 20% ಕೊಡಬೇಕು ಅಂತಿರುತ್ತೆ. ನಾವೇನು 1000 ಸ್ಕ್ವೇರ್ ಫೀಟ್ ಕೇಳ್ತಿಲ್ಲ, ಒಂದು 5,000 10,000 20,000 ಆ ಥರದವ್ರಿಗೂ ಕೊಟ್ಟರೆ ಅವ್ರಿಗೂ ಏನಾಗುತ್ತೆ, ಉತ್ತೇಜನ ಸಿಗುತ್ತೆ. ಉತ್ತೇಜನ ಸಿಕ್ಕಿ ಅದರಲ್ಲಿ ಅವ್ರು ಮಾಡ್ತಾ ಇದ್ದ ಉತ್ಪಾದನೆ ಮಾಡಿದಂಥ ಇದನ್ನು ಅವ್ರಿಗೆ ಎಕ್ಸ್ಪೋರ್ಟ್ ಮಾಡಲಿಕ್ಕಾಗಲಿ ಅಥವಾ ಬೇರೆ ಬೇರೆ ದೇಶಕ್ಕೆ ನಾವು ಏನು ಕಳಿಸ್ಬೇಕಾಗಿದೆ. ಇವತ್ತು ಏರೋಸ್ಪೇಸ್ ಪಾರ್ಟ್ಸು, ಡಿಫೆನ್ಸು, ಆಮೇಲೆ ಟೆಕ್ನಾಲಜೀಸ್ ಬರ್ತಾ ಇದೆ ಈಗ. ಆಮೇಲೆ ಹಾಗೆ ಇಂಡಸ್ಟ್ರಿಯಲ್ಲಿ ಇದರಲ್ಲಿ ಆಟೋಮೊಬೈಲ್ ಇಂಡಸ್ಟ್ರಿಗೆ ಸುಮಾರು ಚಾಲೆಂಜಸ್ ಇದೆ. ಇವನ್ ಎಲೆಕ್ಟ್ರಾನಿಕ್ಸಲ್ಲಿ ತಗೊಳ್ಳಿ, ಇವನ್ ಕೆಮಿಕಲ್ ತಗೊಳ್ಳಿ, ಎಲ್ಲದರಲ್ಲೂ ನಮ್ಮದರಲ್ಲಿ ಮುಂದುವರೆದಿದೆ. ಎಸ್ಪೆಷಲಿ ಕರ್ನಾಟಕದಲ್ಲಿ ಬೆಂಗಳೂರು ಹಾಗೂ ಸುತ್ತಮುತ್ತ ಟೈರ್ 2 ಟೈರ್ 3 ಸಿಟೀಸ್ಗೆ ಹೋಗಿ, ಇವತ್ತು ಬೆಳಗಾವಿಗೆ ಹೋದರೆ ಅಲ್ಲಿ ನಾವು ಮಾಡೋವಂಥದ್ದು ಪ್ರಾಡಕ್ಟೇ ಬೇರೆ ಇರ್ತದೆ. ಶಿವಮೊಗ್ಗಕ್ಕೆ ಬಂದರೆ ಅಲ್ಲಿ ಬೇರೆ, ಮಂಗಳೂರು, ಮೈಸೂರು, ಈ ಥರ ಒಂದು ಡಿಫ್ರೆಂಟ್ ಹಬ್ಗಳಿದೆ. ಸೊ ಈ ಥರ ಒಂದು ಉತ್ತೇಜನ ಕೊಟ್ಟಂತಾಗಲಿ ಈ ಮ್ಯಾನುಫ್ಯಾಕ್ಚರಿಂಗ್ಗೆ ರಿಯಲಿ ಇನ್ನೂ ಭಾಳ ಏನು ನಡೀತಾ ಇದೆ ಈಗ ಡಬ್ಬಲ್ ಎಕ್ಸ್ಪೋರ್ಟ್ ಆಗುವಂಥ ಚಾನ್ಸಸ್ ಇದೆ. ಹಾಗೆ ಜಾಸ್ತಿ ಉದ್ಯಮಿಗಳಾಗ್ತಾರೆ. ಹಾಗೆ ಜಾಸ್ತಿ ಉದ್ಯಮವನ್ನು ನಾವು ಬೇರೆ ನಮ್ಮ ಬರ್ತಕ್ಕಂಥ ವಿದ್ಯಾರ್ಥಿಗಳಿರ್ಬೋದು ಅಥವಾ ಬೇರೆ ITIನವ್ರು ಇರ್ಬೋದು, ಅವರು ಕೊಡುವಂಥ ಆಗುತ್ತೆ ಅಂತ ಹೇಳ್ತೇನೆ. SIRಗೆ ಕೊಡ್ತಿರುವಂಥ ಇಂಪಾರ್ಟೆನ್ಸು ಏನಕ್ಕೆ ಬಿಸ್ನೆಸ್ ಅವ್ರು ಕೊಡಲ್ಲ? 2 ವರ್ಷದೊಳಗೆ ನೀವು ಇಂಡಸ್ಟ್ರಿ ಮಾಡ್ಕೊಡಿ, ಯಾವ ವಿಧವಾದ ಪರ್ಮಿಷನ್ ಬೇಕಾಗಿಲ್ಲ ಅಂತ ಹೇಳ್ತಾರೆ. ಅದೆಷ್ಟು ಮಟ್ಟಿಗೆ ಸಮರ್ಪಕವಾಗಿ ಕಾನೂನು ಉದ್ಯಮಕ್ಕೆ ಅನುಕೂಲ ಮಾಡಿಕೊಡ್ತಾರೆ ಅಂತ ಒಂದು ದೊಡ್ಡ ಪ್ರಶ್ನೆ. ಈ ಎಲ್ಲ ಇಶ್ಯೂಸು ನಮಗೆ ಎಲ್ಲ ಮೆಂಬರ್ಸ್ಗೆ ಯಾವುದೋ ಒಂದು ಜಾಗನಲ್ಲಿ ಪ್ರಾಬ್ಲಮ್ ಬಂದಿರುತ್ತೆ.